Hello kids, welcome to Kiddo Academy. Today's subject English, class 3. ಇವತ್ತು ನಾವು ಇಂಗ್ಲಿಷ್ ಕ್ಲಾಸಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ಸ್ನ ABC ಅನ್ನ ತಿಳ್ಕೊಂಡಿದ್ದೀವಲ್ವಾ. ಇವತ್ತು ನೆಕ್ಸ್ಟ್ 3 ಲೆಟರ್ಸ್ ಆದ DEF ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? Subscribe us and press on bell button to get every new video. ಇವಾಗ ಇಲ್ಲಿ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದೇನಿದು ಅಪ್ಪರ್ ಕೇಸ್ ಲೆಟರ್ ಡಿ. ನೆಕ್ಸ್ಟ್ ಒನ್ ಏನಿದು ಲೋವರ್ ಕೇಸ್ ಲೆಟರ್ ಡಿ. ಇವಾಗ ನಾನು ಬರಿತಾ ಹೋಗ್ತೀನಿ, ನೀವು ನನ್ನ ಜೊತೆ ಬರಿತಾ ಹೋಗಿ. ಓಕೆನಾ? ಇವಾಗ ಇಲ್ಲಿ ಫಸ್ಟ್ ಏನು ಬರಿತಾ ಇದ್ದೀನಿ ನಾನಿದು ಅಪ್ಪರ್ ಕೇಸ್ ಲೆಟರ್ ಡಿ. ಎಸ್, ನೆಕ್ಸ್ಟ್ ನೀವು ಬರೀರಿ. ಹೇಗೆ ಬರೆಯೋದು? ಅಪ್ಪರ್ ಕೇಸ್ ಲೆಟರ್ ಎಸ್, ಇದು ಅಪ್ಪರ್ ಕೇಸ್ ಲೆಟರ್ ಡಿ. ಆ್ಯಂಡ್ ನೆಕ್ಸ್ಟು ಲೋವರ್ ಕೇಸ್ ಲೆಟರ್ನ ಬರಿತೀನಿ ನೋಡಿ. ಇದೇನಿದು ಲೋವರ್ ಕೇಸ್ ಲೆಟರ್ ಡಿ. ಆ್ಯಂಡ್ ಇನ್ನೊಂದು ಸಲ ಬರಿತೀನಿ, ಇದು ಲೋವರ್ ಕೇಸ್ ಲೆಟರ್ ಡಿ. ಇವಾಗ ಮಕ್ಕಳಿಗೆ ಡಾಟೆಡ್ ಲೈನಲ್ಲಿ ಅಪ್ಪರ್ ಕೇಸ್ ಲೆಟರ್ ಡಿ ಮತ್ತು ಲೋವರ್ ಕೇಸ್ ಲೆಟರ್ ಡಿನ ಬರೆದು ಕೊಡಿ. ಮಕ್ಕಳು ಅದ್ರ ಮೇಲೆ ಬರೆದು ಅಭ್ಯಾಸ ಮಾಡ್ತಾರೆ. ಆಗ ಮಕ್ಕಳಿಗೆ ಬರೆಯೋಕ್ಕೆ ಈಸಿ ಆಗುತ್ತೆ. ಇವಾಗ ಡಿ ಫಾರ್ ಏನಂತ ಗೊತ್ತಾ ನಿಮಗೆ? ಡಿ ಫಾರ್ ಡಾಗ್ ಆರ್ ಡಿ ಫಾರ್ ಡಕ್. ನೆಕ್ಸ್ಟ್ ಆಲ್ಫಾಬೆಟ್ ಬಂದ್ಬಿಟ್ಟು ಇ. ಹೇಗೆ ಬರೆಯೋದು ನೋಡೋಣವಾ? ಈಗ ನಿಮಗೆ ಪಿಕ್ಚರ್ ಕಾಣಿಸ್ತಾ ಇದೆಯಲ್ವಾ, ಇದು ಅಪ್ಪರ್ ಕೇಸ್ ಲೆಟರ್ ಇ. ಆ್ಯಂಡ್ ನೆಕ್ಸ್ಟ್ ಒಂದು ಲೋವರ್ ಕೇಸ್ ಲೆಟರ್ ಇ. ಇವಾಗ ನಾನು ಬರಿತೀನಿ, ನನ್ನ ಜೊತೆ ನೀವೂ ಬರೀರಿ. ಇದೇನಿದು ಅಪ್ಪರ್ ಕೇಸ್ ಲೆಟರ್ ಇ. ಆ್ಯಂಡ್ ಇನ್ನೊಂದ್ಸಲ ಬರೀರಿ, ಇದು ಅಪ್ಪರ್ ಕೇಸ್ ಲೆಟರ್ ಇ. ಇವಾಗ ಲೋವರ್ ಕೇಸ್ ಲೆಟರ್ ಬರೆಯೋಣ. ಇದೇನಿದು ಲೋವರ್ ಕೇಸ್ ಲೆಟರ್ ಇ. ಇವಾಗ ಮಕ್ಕಳಿಗೆ ಡಾಟೆಡ್ ಲೈನಲ್ಲಿ ಅಪ್ಪರ್ ಕೇಸ್ ಲೆಟರ್ ಇ ಮತ್ತು ಲೋವರ್ ಕೇಸ್ನ ಬರೆದು ಕೊಡಿ. ಮಕ್ಕಳು ಅದ್ರ ಮೇಲೆ ತಿದ್ದಿ ಬರೆದು ಅಭ್ಯಾಸ ಮಾಡಲಿ. ಆಗ ಮಕ್ಕಳಿಗೆ ಬರೆಯೋದಕ್ಕೆ ಮತ್ತು ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಇ ಫಾರ್ ಏನಂತ ನಿಮಗೆ ಗೊತ್ತಾ? ಇ ಫಾರ್ ಎಲಿಫ್ಯಾಂಟ್ ಆರ್ ಇ ಫಾರ್ ಅರ್ತ್. ಇವಾಗ ಆಲ್ಫಾಬೆಟ್ ಎಫ್ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ. ಇವಾಗ ಪಿಕ್ಚರ್ ಕಾಣಿಸ್ತಾ ಇದೆಯಲ್ಲ, ಫಸ್ಟಿಗೆ ಏನಿದೆ ಅಪ್ಪರ್ ಕೇಸ್ ಲೆಟರ್ ಎಫ್ ಆ್ಯಂಡ್ ನೆಕ್ಸ್ಟ್ ಒಂದು ಲೋವರ್ ಕೇಸ್ ಲೆಟರ್ ಎಫ್. ಇವಾಗ ನಾನು ಬರಿತಾ ಹೋಗ್ತೀನಿ, ನನ್ನ ಜೊತೆ ನೀವು ಬರೀರಿ. ಓಕೆ, ಇವಾಗ ನಾನು ಏನು ಬರಿತಾ ಇದ್ದೀನಿ? ಅಪ್ಪರ್ ಕೇಸ್ ಲೆಟರ್ ಎಫ್. ಏನಿದು ಅಪ್ಪರ್ ಕೇಸ್ ಲೆಟರ್ ಎಫ್, ಗೊತ್ತಾಯ್ತಲ್ವಾ? ಇವಾಗ ಲೋವರ್ ಕೇಸ್ ಲೆಟರ್ ಬರೆಯೋಣ. ಇದೇನಿದು ಲೋವರ್ ಕೇಸ್ ಲೆಟರ್ ಎಫ್. ಇನ್ನೊಂದ್ಸಲ ಬರೆದು ಅಭ್ಯಾಸ ಮಾಡಿ. ಓಕೆನಾ? ನೆಕ್ಸ್ಟು ಮಕ್ಕಳಿಗೆ ಡಾಟೆಡ್ ಲೈನಲ್ಲಿ ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸನ್ನು ಎಫ್ ಅನ್ನು ಬರೆದು ಕೊಡಿ. ಅವರು ಅದ್ರ ಮೇಲೆ ತಿದ್ದಿ ಅಭ್ಯಾಸ ಮಾಡಲಿ. ಆಗ ಅವರಿಗೆ ಬರೆಯೋದಕ್ಕೆ ಈಸಿ ಆಗುತ್ತೆ. ಇವಾಗ ಬರ್ದಾಯ್ತಲ್ವಾ? ಇವಾಗ ಎಫ್ ಆರ್ ಏನು ಅಂತ ಗೊತ್ತಾ ನಿಮಗೆ? ಎಫ್ ಆರ್ ಫಿಶ್ ಎಫ್ ಆರ್ ಫ್ಯಾನ್. ಓಕೆ, ಇವತ್ತಿನ ಕ್ಲಾಸಲ್ಲಿ DEF ಬಗ್ಗೆ ತಿಳ್ಕೊಂಡ್ರೆ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.